ನಿಮ್ಮೆಲ್ಲ ಮಾಹಿತಿಗೆ ಅಭಿಷೇಕ್ ನಿಮಗೂ ಕೂಡ ಥ್ಯಾಂಕ್ ಯು. ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತು ಹಾಕಲಾಗಿದೆಯಾ? ಎರಡನೇ ದೂರುದಾರ ಇವತ್ತು SIT ಮುಂದೆ ಬರ್ತಾರ? 15 ವರ್ಷಗಳ ಹಿಂದಿನ ಕೇಸ್ಗೆ ಮತ್ತೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಪೊಲೀಸರ ಮೇಲೆಯೇ ದೂರುದಾರನ ಶಂಕೆನಾ? ರಿಪಬ್ಲಿಕ್ ಕನ್ನಡದಲ್ಲಿ ದೂರುದಾರನ ಎಕ್ಸ್ಕ್ಲೂಸಿವ್ ಮಾತು. ದೂರುದಾರ ರಿಪಬ್ಲಿಕ್ ಕನ್ನಡದ ಜೊತೆಗೆ ಮಾತನಾಡಿದ್ದಾನೆ. ಎರಡನೇ ದೂರುದಾರ ಜಯಂತ್ ಹೇಳಿದ್ದೇನು? 15 ವರ್ಷಗಳಲ್ಲಿ ಯಾಕೆ ದೂರು ಕೊಡಲಿಲ್ಲ ಜಯಂತ್? ದೂರು ಕೊಡುವಂತೆ ಯಾರಾದರೂ ಕಳುಹಿಸಿದ್ರ? ಹೆಣ್ಣು ಮಕ್ಕಳ ಹೆಣವನ್ನ ಹೂಳೋದನ್ನ ನಾನು ಕಣ್ಣಾರೆ ಕಂಡೆ. ಶವ ಎಲ್ಲಿ ಹೂಳಲಾಗಿತ್ತು? ದೂರುದಾರ ಹೇಳಿದ್ದೇನು? 2016ರಿಂದ ಹೋರಾಟ ಮಾಡಿದ್ರು, ನ್ಯಾಯ ಸಿಗ್ಲಿಲ್ವಾ? ರಿಪಬ್ಲಿಕ್ ಕನ್ನಡದಲ್ಲಿ ಜಯಂತ್ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾನೆ. ಅದೇನು ಹೇಳಿದ್ದ ಅನ್ನೋದನ್ನ ಬನ್ನಿ ನೋಡೋಣ. ಧರ್ಮಸ್ಥಳದ ಸುತ್ತಮುತ್ತಲೂ ಕೂಡ ಶವಗಳನ್ನು ಹೂತಿಟ್ಟಿದ್ದಾರೆ ಎನ್ನಲಾದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ SIT ತೀವ್ರವಾಗಿ ತನಿಖೆಯನ್ನು ನಡೆಸ್ತಾ ಇತ್ತು. ಇದರ ನಡುವೆ ಮತ್ತೊಬ್ಬ ದೂರುದಾರ ಬಂದು ತಾನು ಕಣ್ಣಾರೆ ಕಂಡಿದ್ದೀನಿ ಅಂತ ಹೇಳಿ SITಗೆ ದೂರನ್ನು ಸಲ್ಲಿಸಿದ್ರು. ಆ ದೂರುದಾರನ ಜೊತೆಯಲ್ಲೇ ಇದ್ದೀವಿ. ಅವರ ಹೆಸರು ಜಯಂತ್ ಅಂತೇಳಿ. ಜಯಂತ್ ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಜಯಂತ್ ಅವರೇ, ಇಷ್ಟು ವರ್ಷ ಎಲ್ಲಿದ್ರಿ? ಈಗ ಯಾಕೆ ತರಾತುರಿಯಲ್ಲಿ ಬಂದು ದೂರನ್ನು ಕೊಟ್ಟಿದ್ದು? ಸರ್, ತರಾತುರಿಯಲ್ಲಿ ದೂರು ಕೊಟ್ಟಿಲ್ಲ. SIT ಅವರು ಒಂದು ಒಳ್ಳೆಯ ತನಿಖಾ ತಂಡ ಬಂತು, ತನಿಖೆ ಮಾಡ್ಬೋದು, ನ್ಯಾಯ ಸಿಗ್ಬೋದು ಎಂಬ ಚಿಂತೆಯಿಂದ, ಮತ್ತು ಅವರೊಂದು ಇವಾಗ ಕರೆ ಮಾಡಿ ಹೇಳ್ಬೋದು, ಮೇಲ್ ಮಾಡ್ಬೋದು ಅಂತ ಹೇಳಿದ್ರೆ ಅದಕ್ಕೋಸ್ಕರ ಆ ದೂರನ್ನು ಈವನ್ ಹೇಳಿ ಕರೆ ಮಾಡಿ ಅಂತ ಸಹಾಯವಾಣಿ ನಂಬರ್ ಕೊಟ್ಟಿದ್ದಕ್ಕೆ ನೀವು ಬಂದಿದ್ದ? ಕರೆ ಮಾಡಿ ಮಾತಾಡಿಸಿ ನಂತರ ಬಂದಿರೋದು. ಸೊ ನಿಮ್ಮನ್ನು ಯಾರನ್ನಾದರೂ ಕಳಿಸಿದ್ರಾ? ನಿನ್ನೆ ದೂರು ಕೊಡೋದು ನನ್ನೊಂದಿಗೆ ತನಿಷ್ ಅಂತ ಇದ್ದ. ತನಿಷು ನನಗಲ್ಲದೆ ಇನ್ನೊಬ್ಬರಿಗೂ ಗೊತ್ತಿಲ್ಲ. ಜಯಂತ್ ಟಿ ಅವರು ದೂರು ಕೊಡ್ತಾ ಇರೋದು. ಏನಂತ ದೂರು ಕೊಟ್ಟರು ಜಯಂತ್ ಅವರು? ಇವಾಗ ನಾನು ಕಣ್ಣಾರೆ ನೋಡಿರೋ ವಿಷಯ. ಒಂದು 15 ವರ್ಷ ಹಿಂದೆ ಏನು ನೋಡಿದ್ರಿ? ಒಂದು ಹೆಣ್ಣು ಮಗಳ ಮೃತದೇಹ, ಅದನ್ನು ಉಳಿದು ನೋಡಿದ್ದೀನಿ. ಆ ಮೃತದೇಹ ಒಂದು ಅರ್ಧ ಕೊಳತ. ನೀವು ಹೆಂಗೆ ನೋಡಿದ್ರಿ? ಎಷ್ಟೊತ್ತಲ್ಲಿ ನೋಡಿದ್ರಿ? ಯಾವ ಟೈಮಲ್ಲಿ ನೋಡಿದ್ರಿ? 2 ಗಂಟೆಯಿಂದ ಒಂದು 3 ಗಂಟೆ. ರಾತ್ರಿ ಅಲ್ಲ, ಡೇ ನೋಡಿ, ಮಧ್ಯಾಹ್ನ. ಹೌದು, ಮಧ್ಯಾಹ್ನ ಮೇಲೆ ಅಂತ ಹೇಳ್ಬೋದು. ಮಧ್ಯಾಹ್ನ ಮೇಲೆ ನೋಡಿರೋದು. ಎಲ್ಲಿ ಉಳ್ತಾ ಇದ್ರು? ಅದು ಎಲ್ಲಿ ಜಾಗ ಅಂತ ಹೇಳಿ ನಾಳೆ FIR ಆದ ನಂತರ ಎಲ್ಲಿ ತೆಗಿಲಿಕ್ಕೆ ಹೋಗೋದು ಅಲ್ಲಿ ನಾನು ಕರ್ಕೊಂಡು ಹೋಗ್ತೀನಿ. ಆ ಸ್ಪಾಟ್ ನಾನು ಅಲ್ಲಿ ನಾನು ತೋರಿಸ್ತೀನಿ. ಎಷ್ಟು ಸತ್ಯ ಇದೆ ನಿಮ್ಮ ದೂರಲ್ಲಿ? 100ಕ್ಕೆ 100 ಸತ್ಯ. ಯಾಕೆ 15 ವರ್ಷದ ಹಿಂದೆ ನೋಡಿದವರು ಅವತ್ತು ಕಂಪ್ಲೇಂಟ್ ಏನಾದ್ರು ಕೊಟ್ಟಿದ್ರಾ? ಇವತ್ತು ಯಾಕೆ ಬಂದ್ರಿ? ಇಷ್ಟು ವರ್ಷ ಏನು ಮಾಡ್ತಾ ಇದ್ರಿ? ಸರ್, ಅಂದಿನ ಪರಿಸ್ಥಿತಿ ಇಂದು ನಾನಿಲ್ಲ. ಇವಾಗ ಹುಟ್ಟಿದ ಮಗುವಿಗೆ ದೂರು ಕೊಡ್ಲಿಕ್ಕೆ ಆಗಲ್ಲ. ಅದು ಬೆಳೆದು ಒಂದು ಹಂತಕ್ಕೆ ಒಂದು ವಿದ್ಯಾಭ್ಯಾಸ ಇದ್ದರೆ, ಇಲ್ಲಾಂದರೆ ಭಾರತ ದೇಶದ ಸಂವಿಧಾನ ಏನು ಹೇಳ್ತಾ ತಿಳಿದ ನಂತರ ಕೊಡ್ಬೋದು. ಅದಕ್ಕೆ ಮುಂಚೆ ಕೊಡ್ಲಿಕ್ಕೆ ಆಗತ್ತಾ? ಅವತ್ತು ಭಾರತ ಸಂವಿಧಾನ ಇತ್ತು, ಇವತ್ತು ಇದೆ. ಆದರೆ ನನ್ನ ನೇರವ ಪ್ರಶ್ನೆ, 15 ವರ್ಷದ ಹೆಣ್ಣು ಮಗಳು ಅಂತ ನೀವು ಅಷ್ಟು ಅಂದರೆ ಕಾನ್ಫಿಡೆಂಟಾಗಿ ಹೇಳ್ತಾ ಇದ್ರಿ. ನಿಮಗೆ ಅವತ್ತು ಹೇಳ್ತಾ 13ರಿಂದ 15 ವರ್ಷ 15 ವರ್ಷದ ಇರಬಹುದು ಅಂತೇಳಿ. ನಿಮಗೆ ಅವತ್ತು ಆ ಹುಡುಗಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಅನಿಸ್ತಿಲ್ವಾ? ಇವತ್ತು ನಿಮಗೆ ನ್ಯಾಯ ಕೊಡಿಸ್ಬೇಕು ಅಂತ ಅನಿಸ್ತಾ? ಸರ್, ನನ್ನ 2016ರಿಂದ ನಾನು ಹೋರಾಟ ಮಾಡ್ತಾ ಇದ್ದೀನಿ. ಅದ್ರಲ್ಲಿ ನನಗೆ ಗೊತ್ತಾಗ್ತಾ ಇದೆ ಎಷ್ಟು ನಮ್ಮ ವ್ಯವಸ್ಥೆ ಹದಗೆಟ್ಟಿದೆ. ಯಾವ ಥರ ಹೋರಾಟ ಮಾಡ್ತಾ ಇದ್ರಿ? ಸರ್, ನನ್ನ ನೋವಿಂದ ನಾನು ಸಮಾಜಕ್ಕೆ ಬಂದಿರೋದು. ನನ್ನ ತಾಯಿಯ ನೋವಿಂದ ಸಮಾಜಕ್ಕೆ ಬಂದು ಏನಾದರೂ ಕಣ್ಣೀರು ಹಾಕೋ ಹೆಣ್ಣು ಮಕ್ಕಳಿಗೆ, ನೊಂದವರಿಗೆ, ಬಡವರಿಗೆ ನನ್ನಿಂದ ಏನು ಸೇವೆ ಆಗುತ್ತೆ, ನನಗೆ ಏನು ದೇವರ ಒಂದು ಶಕ್ತಿ ಕೊಟ್ಟಿದ್ದಾರೆ, ಆ ರೀತಿಯಲ್ಲಿ ಕೆಲಸ ಮಾಡಿ ಅವರಿಗೆ ಹೆಲ್ಪ್ ಮಾಡಬೇಕಂತ ಉದ್ದೇಶದಿಂದ ನಾನು 15 ವರ್ಷದ ಹಿಂದೆ ಇರಲಿಲ್ವಾ ಈ ಉದ್ದೇಶ? ಯಾವುದು ಈ ಉದ್ದೇಶ? ಹೇಳಿ ಸರ್, ಹುಟ್ಟಿದ ಮಗುವಿಗೆ ಇರುತ್ತೆ ಸರ್. ಅವತ್ತು ನೋಡಿ ಇದು ಹುಟ್ಟಿದ ಮಗುವಿನ ವಿಚಾರ ಬೇರೆ, ಇಲ್ಲಿ ಒಂದು ನ್ಯಾಯ ಕೊಡಿಸುವ ವಿಚಾರ ಬೇರೆ. ಜಯಂತ್ ಅವರೇ ನೋಡಿ, ಇವತ್ತು 15ರ ಆಸುಪಾಸಿನ ಹುಡುಗಿಯ ಮೃತದೇಹವನ್ನು ಅಲ್ಲಿ ಉಳ್ತಾ ಇದ್ರು ಅಂತೇಳಿ ನೀವು ಕಣ್ಣಾರೆ ನೋಡಿದಾಗ ನೀವು ಯಾಕೆ ಅವತ್ತೇ ತಡಿಬೋದಿತ್ತಲ್ಲ? ಹುಟ್ಟೋ ಮಗುವನ್ನ ಅವತ್ತು 1986ರಲ್ಲಿ ನನ್ನ ಕುಟುಂಬದ ಹೆಣ್ಣು ಮಗಳು ಪದ್ಮಲತಾ ಅವರಿಗೋಸ್ಕರ ಹೋರಾಟ ಮಾಡಿ ಏನಾಗಿದೆ, ಎಲ್ಲಿ ನ್ಯಾಯ ಸಿಕ್ಕಿದೆ ಎಲ್ಲ ನಮಗೆ ಗೊತ್ತು. ನಾನು 8ನೇ ಕ್ಲಾಸಲ್ಲಿ ಓದ್ತಾ ಇರುವ ನನ್ನ ತಾಯಿ ತಂದೆ ಹೇಳ್ತಾ ಇದ್ರು. ಅವತ್ತೇ ಮನಸ್ಸಲ್ಲಿ ಇಟ್ಕೊಂಡೆ ಈ ನೋವನ್ನು ಏನು ಎಂಬುದನ್ನು. ಅವತ್ತೇ ನಾನು ಏನೋ ಮಾತಾಡಿದೆ, ಆದರೂ ಮುಂದಕ್ಕೆ ಬರಲಿಕ್ಕೆ ಆಗ್ತಾ ಇರಲಿಲ್ಲ. ಅವತ್ತು ಬಂದರೆ ಇವತ್ತು ನಾನು ಭೂಮಿ ಮೇಲೆ ಇರ್ತಾ ಇಲ್ಲ ಅಂತ ನನಗೆ ಗೊತ್ತಿರಲಿಲ್ಲ. ಅವತ್ತು ನ್ಯಾಯ ಸಿಗಲಿಲ್ಲ. ಮತ್ತೆ ಅವಾಗ ಏಕೈಕಿ ನಾನೊಂದು ನೋಡಿದ್ದೀನಿ ಅಂತ ಹೋಗಿ ಹೇಳುವಾಗ ನ್ಯಾಯ ಸಿಗ್ತಾ ನೋಡಿ ಅಂತ ಹೇಳಿ ಯಾರು? ನನ್ನ ಪ್ರಶ್ನೆ ಸುತ್ತಿ ಬಳಸಿಬೇಡ, ನೇರವಾದ ಉತ್ತರ. ನಮ್ಮ ಅಜೆಂಡಾನೇ ಕಣ್ಣಲ್ಲಿ ಕಣ್ಣಿಟ್ಟು ನೇರ ಉತ್ತರ, ನೇರ ಮಾತು ಕಣ್ಣಲ್ಲಿ ಕಣ್ಣಿಟ್ಟು ಅಂತೇಳಿ. ಈಗ ನೋಡಿ ನನ್ನ ಪ್ರಶ್ನೆ, ನಿಮ್ಮ 1988ರಲ್ಲಿ 86ರಲ್ಲಿ
ಅದು ಪದ್ಮಲತಾ ಅನ್ನೋರ್ದು ವಿಚಾರ ಅದೆಲ್ಲವೂ ಕೂಡ ಈಗ ನಮಗೆ ಅದ್ರ ಬಗ್ಗೆ ಗೊತ್ತಿಲ್ಲ, ನೀವೇ ಹೇಳ್ತಿರೋದೇ ಗೊತ್ತಾಗ್ತಾ ಇರೋದು. ಆ ಪದ್ಮಲತಾ ಅನ್ನೋರ ವಿಚಾರಕ್ಕೆ ನಾನು ಬರ್ತೀನಿ. ಆದರೆ ನನ್ನ ನೇರವಾದ ಪ್ರಶ್ನೆ, 15 ವರ್ಷದ ಹಿಂದೆ ಇದ್ದಂಥ ಘಟನೆ ನೀವು ನೋಡಿದ್ದೀನಿ ಅಂತಂದಾಗ ಇವತ್ತಿನವರೆಗೂ ಯಾಕಾದ್ರಿ? ಆಯಿತು ಸರ್, ಇವತ್ತು SIT ಅವರು ಇವತ್ತು ಇಷ್ಟೆಲ್ಲ ತಿಮ್ರೋಡಿ ಟೀಮ್ ಅವರು, ಗಿರೀಶ್ ಮಟ್ಟಣ್ಣ ಅವರು ಇವರೆಲ್ಲ ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಒಂದು ಪ್ರಕರಣದಲ್ಲಿ ನ್ಯಾಯವನ್ನು ಕೊಡಿಸ್ಬೇಕು ಅಂತೇಳಿ. ಆವಾಗಲೇ ಯಾಕೆ ಬರಬಾರ್ದಿತ್ತು ಸರ್? ಇವಾಗ ಅನ್ನ ಹಾಕೋರೆ ಅನ್ನದಲ್ಲಿ ವಿಷ ಹಾಕಿದ್ರೆ ಏನು ಮಾಡೋಣ ಸರ್? ಅನ್ನ ಹಾಕೋರೆ ಅನ್ನದಲ್ಲಿ ವಿಷ ಹಾಕಿದ್ರೆ ನಮಗೆ ಇರುತ್ತೆ. ಈಗ ಹಾಕ್ತಾರೆ, ಈಗ ಹಾಕಲ್ವಾ? ಹಾಗಾದ್ರೆ ಅದನ್ನೇ ಕೇಳ್ತಾ ಇರೋದು. ಅವತ್ತು ಊತ ಹಾಕಿರೋದು ಇವತ್ತು ಭಯ ಇಲ್ವಾ? ಅವತ್ತು ಊತ ಹಾಕಿರೋದು ಅದೇ ಪೊಲೀಸ್ ಅಧಿಕಾರಿ. ಏನು ಅವನ ಹತ್ರ ಹೋಗ್ಬೇಕಿತ್ತು ಅದೇ ಪೊಲೀಸ್ ಅಧಿಕಾರಿ ಊತ ಹಾಕಿರೋದು. ಕೇಳ್ತಾ ಇದ್ದೀರಾ? ಅದೇ ಈಗ ಪೊಲೀಸ್ ಅಧಿಕಾರಿ ಊತ ಹಾಕಿದ್ದಾರೆ ಅಂತ ಹೇಳಿದ್ರೆ ನೀವು ಪೊಲೀಸ್ ಇಲಾಖೆ ಮೇಲೆ ನೀವು ಆರೋಪವನ್ನು ಮಾಡ್ತಾ ಇದ್ದೀರಿ. ಪೊಲೀಸ್ ಇಲಾಖೆ ಅಲ್ಲ, ಊತ ಹಾಕಿದವನ ಮೇಲೆ ಆರೋಪ ಮಾಡ್ತಾ ಇದ್ದೀನಿ. ಯಾರು ಊತ ಅವನ ಮೇಲೆ ಆರೋಪ ಅಲ್ಲ. ಇನ್ನೂ ಹೇಳ್ತೀನಿ, ಆರೋಪ ಅಂತ ಹೇಳ್ಬೇಡಿ, ಇದ್ದ ವಿಷಯವನ್ನು ಹೇಳ್ತಾ ಇದ್ದೀನಿ. ನಾನು ಆರೋಪ ಮಾಡಲಿಕ್ಕೆ ಬಂದಿಲ್ಲ. ಇದ್ದ ವಿಷಯವನ್ನು ಕಣ್ಣಾರೆ ನೋಡಿದ ವಿಷಯವನ್ನು ಇನ್ನೂ ಸಾಕ್ಷಿ ಇದ್ದಾರೆ, ಅವರನ್ನು ಎಲ್ಲರನ್ನು ಮೀಟ್ ಮಾಡ್ತೀನಿ ನಾನು. 15 ವರ್ಷದಿಂದ ಯಾಕೆ ಸುಮ್ಮನೆ ಇದ್ರಿ ಸರ್? 15 ವರ್ಷ ನಾನು ಹೇಳ್ತಾ ಇದ್ದೀನಲ್ಲ ಸರ್. ನೀವು ನನಗೆ ಒಂದು ಸರಿಯಾದ ಉತ್ತರ ಸಿಗ್ತಾ ಇಲ್ಲ. ಒಂದು ವಿಷಯ ಸರ್, ನಾನು ಅದನ್ನೇ ಕೇಳೋದು ಸರ್. ಕಾನೂನು ಪಾಲನೆ ಮಾಡುವನೇ ಕಾನೂನು ನಿಯಮವನ್ನು ಮೀರಿ ಆ ಜನವನ್ನು ಊತ ಹಾಕ್ತಾ ಇದ್ದಾರೆ. ಮತ್ತೆ ಯಾರ ಹತ್ರ ದೂರು ಕೊಡಲಿ ಹೇಳಿ ಸರ್? ನೋಡಿ, ಯಾವುದೇ ಒಂದು ಪೊಲೀಸ್ ಠಾಣೆಗೆ ಹೋಗಿ ಒಂದು ದೂರನ್ನು ಕೊಟ್ಟರೆ ನಿಮಗೆ ಒಂದು ಅಕ್ನಾಲೆಜ್ಮೆಂಟ್ ಅಂತ ಕೊಡ್ತಾರೆ. ನೀವು ದೂರನ್ನು ಕೊಟ್ಟಿದ್ರೆ ಯಾವತ್ತಾದ್ರು ಯಾವುದಕ್ಕೆ? ಈ ವಿಚಾರವಾಗಿ ಸರ್, ಈ ವಿಷಯದಲ್ಲಿ ನಾನು ತಮಗೆ ಕೇಳ್ತಾ ಇರೋದು ಸರ್. ಪೊಲೀಸ್ ಅಧಿಕಾರಿಗೆ ಬಂದ್ಬಿಟ್ಟು ಊತ ಹಾಕ್ತಾ ಇರುವಾಗ ಮತ್ತೆ ಯಾರೇ ಆಗಲಿ, ಅದು ಪೊಲೀಸ್ ಅಧಿಕಾರಿ ಆಗಿರಲಿ, ರಾಜಕಾರಣಿ ಆಗಿರಲಿ, ಯಾರೇ ಆಗಿರಲಿ, ತಪ್ಪೇ ಅದು ಕೊಲೆ ಅಂತ ಮಾಡಿದಾಗ ಊತ ಹಾಕಿದ್ದಾರೆ ಅಂತಂದಾಗ ನೀವು ಅವತ್ತೇ ನೀವು ಖಂಡಿಸಬೇಕಾಗಿತ್ತು. ಅವತ್ತೇ ನೀವು ಯಾಕೆ ಎದುರ್ಕೊಂಡು ಕೂತ್ಕೊಂಡ್ರೆ ಇವತ್ತು ಇಲ್ಲಿಂದ ಬಂತು ಧೈರ್ಯ ಆಗರೆ? ಯಾಕೆ ಇವತ್ತು ಕೊಡಬಾರ್ದು? ಹಂಗಾರೆ ಒಂದು SIT ಬರುವಾಗ ಕೊಡಬಾರ್ದ? ನಾನು ಅವತ್ತೇ ನೀವು ಕೊಟ್ಟಿದ್ರೆ ಅವತ್ತೊಂದು SIT ಆಗುತ್ತಲ್ಲ? ಅವತ್ತೇ ಕೊಟ್ಟಿದ್ರೆ ಏನು ಸರ್, ಒಂದು ವಿಷಯಕ್ಕೆ ಅಷ್ಟೊತ್ತು SIT ಆಗುತ್ತಾ? ಯಾಕೆ ಆಗಬಾರ್ದು? ಒಂದು ಹೆಣ್ಣಿನ ಜೀವ ಹೋಗ್ಬೇಕಾದ್ರೆ SIT ಆಗಬಾರ್ದ? ಓಕೆ, ಹಂಗಾರೆ ಸರಿ. ನನ್ನ ಹೇಳಿದ ಪದ್ಮಲದ ವಿಷಯ ಏಕೆ SIT ಆಗಿಲ್ಲ? ಹೋರಾಟ ಮಾಡಿದ್ವಿ, CID ತನಿಖೆ ಮಾಡಿದ್ವಿ, ಓಕೆ, ಕೇಸ್ ಬಿದ್ದೋಯ್ತು, ಎಲ್ಲ ಇತ್ತು, ಅದಕ್ಕೆ SIT ಏಕೆ ಮಾಡಿಲ್ಲ? ಹಂಗಾರೆ ಒಂದು ನಿಮಿಷ ಜಯಂತ್ ಅವರೇ, SIT ಅಲ್ಲಿ ಇರೋದು ಎಲ್ಲರೂ ಕೂಡ ಪೊಲೀಸ್ ಅಧಿಕಾರಿಗಳೇ. SIT ಅಲ್ಲಿ ಇರೋದು ಕೂಡ ಪೊಲೀಸ್ ಅಧಿಕಾರಿಗಳೇ, CID ಅಲ್ಲಿ ಇರೋದು ಕೂಡ ಪೊಲೀಸ್ ಅಧಿಕಾರಿಗಳೇ. ಎಲ್ಲೋ ಒಂದು ಕಡೆ ತನಿಖೆ ಆಗ್ತಾ ಇತ್ತು. ತನಿಖೆ ಆಗ್ತಂತೆ. ನಾನು ಈ ಸಮಾಜದಲ್ಲಿ ಆಗ್ತಿರೋಂಥ ಭ್ರಷ್ಟಾಚಾರ ನೋಡಿ ನನಗೆ ಸಾಕ. ನಾನು ಕೆಲವೊಂದು ವಿಡಿಯೋ ಪೊಲೀಸ್ ಇಲಾಖೆ ಮೇಲೆ ನಂಬಿಕೆ ಇಲ್ವಾ? ಒಂದು ವಿಷಯ ನಾನು ಈ ಹಿಂದೆನೇ ಹೇಳಿದ್ದೀನಿ, ಈ ಒಂದು ಭ್ರಷ್ಟ ವ್ಯವಸ್ಥೆಯಲ್ಲಿ ಬದುಕುವುದಕ್ಕಿಂತ SIT ಮೇಲೆ ನಂಬಿಕೆ ಇದೆಯಾ? ಬದುಕುವುದಕ್ಕಿಂತ ಸಾಯ್ದು ಒಳ್ಳೆ ಎಂದು ಕೆಲವು ವಿಡಿಯೋಲಿ ಇದೆ. ಅಷ್ಟು ಭ್ರಷ್ಟಾಚಾರ ತುಂಬಿ ತೊಳಗಿ ಈಗ SIT ಮೇಲೆ ನಂಬಿಕೆ ಇದೆಯಾ? ಜಿಲ್ಲಾಧಿಕಾರಿ ಅವರು ಒಬ್ಬರು ಚೆನ್ನಾಗಿ ಒಳ್ಳೆಯವರಂತ ಒಂದು ನಂಬಿಕೆ ಮೇಲೆ ನಾನು ನಂಬಿಕೆ ಇಟ್ಟು ಇದನ್ನು ಹೇಳಿದ್ದೀನಿ. ಅದು ಹೋದರೆ ಹೋಗ್ಲಿ ಅಂತ ಬಿಟ್ಟಾಗ ಪ್ರಣಬ್ ಮೊಹಂತಿ ಅವರು ಈ ಹಿಂದೆನೂ ಇದ್ರು. ಪ್ರಣಬ್ ಮೊಹಂತಿ ಅವರು ಈ ಹಿಂದೆನೂ ಇದ್ರು. ಅನ್ನಚಿತರು ಈ ಹಿಂದೆನೂ ಕೂಡ, ಇವತ್ತು ಕೂಡ ಕೆಲಸ ಮಾಡ್ತಾರೆ, ಈ ಹಿಂದೆನೂ ಕೂಡ ಇದ್ರು. ನಿಮಗೆ ಒಳ್ಳೆ ಅಧಿಕಾರಿ ಸಿಗ್ಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಈ ತರ ತಡ ಮಾಡ್ಕೊಂಬಂದ್ರ? 100%. ನಾನು ಒಂದು ವಿಷಯ ಹೇಳ್ತೀನಿ, 3 ವರ್ಷ ಹಿಂದೆ ಇಲ್ಲ 4 ವರ್ಷ ಹಿಂದೆ ಅದೇ ಸ್ಪಾಟಲ್ಲಿ ಎಲ್ಲೋ ನಿಂತು ಅದೇ ವಿಷಯದಲ್ಲಿ ವಿಡಿಯೋ ಮಾಡಿದೆ. ನಾನು ಕಳಿಸ್ಕೊಡ್ತೀನಿ ನಿಮಗೆ ಕಳಿಸ್ಕೊಡ್ತೀನಿ. ಇದೇ ವಿಷಯದಲ್ಲಿ ಒಳ್ಳೆ ತನಿಖಾಧಿಕಾರಿಯು ಯಾರಾದ್ರೂ ಬಂದು ಈ ವಿಷಯವನ್ನು ನಾನು ಕೊಡ್ತೀನಿ. ಅವತ್ತು ವಿಡಿಯೋ ಮಾಡಿದ್ದೀನಿ, ಇವತ್ತು ಬಂದದಲ್ಲ. 4 ವರ್ಷದ ಹಿಂದಿನ ಬಗ್ಗೆ ಮಾತಾಡ್ತಾ 4 ವರ್ಷ ನಾನು ಕೇಳ್ತಾ 15 ವರ್ಷದಿಂದ ಇಷ್ಟು ವರ್ಷ ಬೇಕಾಯ್ತಾ ನಿಮಗೆ? 4 ವರ್ಷದಿಂದ ನಾನಷ್ಟು ನಿಮ್ಮ ಥರನೋ ಎಲ್ಲ ದೊಡ್ಡ ಮೀಡಿಯಾ ಬರಲಿಕ್ಕೆ ಎಲ್ಲ ದೂರ ಕೂಡ ಅಷ್ಟು ಪ್ರಭಾವಿ ವ್ಯಕ್ತಿ ಅಲ್ಲ ಸರ್. ಕಣ್ಣಾರೆ ನೋಡಿದ್ದೀನಿ, ಅದು ಇವತ್ತೆಲ್ಲ ನಾನು ಕೊಡ್ಬೋದಿತ್ತು. ಇವತ್ತು ಜಯಂತ್ ಅವರು ಪ್ರಭಾವಿ ವ್ಯಕ್ತಿ ಆಗಿದ್ದಾರೆ. ಪ್ರಭಾವಿ ವ್ಯಕ್ತಿ ಅಂತಲ್ಲ, ಅದಕ್ಕಿರುವಂಥ ನಾಲೆಜ್ ಏನಾಗಿದೆ ಇವಾಗ, ಅದಕ್ಕಿರುವಂಥ ದೂರು ಕೊಡುವಂಥ ಹೇಗೆ ಹೇಳ್ತೀರಿ? ನಾಲೆಡ್ಜ್ ಇದೆ ಅಂತಾರೆ ಹೇಗೆ ಹೇಳ್ತೀರಿ? ಅಷ್ಟು ಸ್ಪಷ್ಟವಾಗಿ ಇಂತಿಂಥವರೇ ಹೂತ ಹಾಕಿದ್ರು, ಇಂತಿಂಥ ಜಾಗದಲ್ಲಿ ನಾನು ತೋರಿಸ್ತೀನಿ, ಇವತ್ತು ಅಲ್ಲಿ ಸಿಗ್ಲಿಲ್ಲ ಅಂತಾರೆ. ಕಳೆಬರ ಯಾರು? ಕಳೆಬರ ಎಲ್ಲ ನನ್ನ ರಸ್ತೆಯಲ್ಲಿ ನಿಲ್ಲಿಸಿ ಕಲ್ಲೊಡೆದು ಸಾಯಿಸಿ ನೀವೆಲ್ಲ ಸೇರಿಸಿ. ನೀವು ಕಣ್ಣಾರೆ ಏನು ಕಂಡ್ರಿ ಅದನ್ನು ಯಥಾವತ್ತಾಗಿ ನಮ್ಗೆ ಹೇಳಿ. ಯಾವುದು ಎಲ್ಲವನ್ನು ನಿಮಗೆ ಈಗ ಹೇಳಿ ಈ ಕಣ್ಣಾರ ಕಂಡಿದ್ದನ್ನ ಒಂದು ನಿಮಿಷ 3 ಗಂಟೆ ಮಧ್ಯದಲ್ಲಿ ನಾನು ಎಲ್ಲಿದ್ರಿ? ಏನು ಮಾಡ್ತಾ? ನಾನೆಲ್ಲೋ ಏನೋ ಕೆಲಸ ಮಾಡ್ತಾ ಇದ್ದೆ, ಎಲ್ಲೋ ಹೋಗ್ತಾ ಇದ್ದೆ. ಆ ಸಂದರ್ಭದಲ್ಲಿ 3 ಜನ ಇದ್ದರು. ಆ 3 ಜನ ಈ ಒಂದು ಬಾಡಿಯನ್ನು ಎಳೆದಾಕೋದು ನೋಡಿದ್ದೀನಿ ನಾನು. ಆವಾಗ ನಾನು ಕೇಳಿದೆ ಏನು ವಿಷಯ ಅಂತ. ಆ ಬಾಡಿಯನ್ನು ನಾನು ನೋಡಿದ್ದೀನಿ, ಎಳೆದಾಕೋದನ್ನು ನೋಡಿದ್ದೀನಿ. ಯಾರು ಅದು ಯಾರಂತ ಬೇಕಿದ್ದಲ್ಲ, ಅದನ್ನ ಕೊಡ್ತೀನಿ ನಿಮಗೆ. ಯಾರು? ಲೋಕಲ್ ಐಟಾ, ಸ್ಥಳೀಯರ, ಕಾರ್ಮಿಕರ, ಸಿಬ್ಬಂದಿಗಳ? ನನ್ನ ಹೆಸರು ಕೇಳ್ತಿಲ್ಲ. ಹೇಳ್ತಾ ಇದೀನಲ್ಲ, ಈ ಮುಂಚಿನ ಅದೇ ತಾನೇ ಹೇಳಿ. ಒಬ್ರು ಹೆಸರು ಹೇಳಿದ್ರಿ, ಒಬ್ರು ಸಬ್ ಇನ್ಸ್ಪೆಕ್ಟರ್ ಅಂತ ಹೇಳಿದ್ರಿ. ನಾನು ಅವ್ರ ತಾನೇ ಮಾಡೋದ್ರ ಜೊತೆ ಇನ್ನ ಇಬ್ರು ಇದ್ರಲ್ಲ, ಅದು ಏನಕ್ಕೆ? ಅದು ಒಟ್ಟಿಗಿರೋರು ಏನಕ್ಕೆ? ನಮಗೆ ಒಬ್ಬರು ನೋಡ್ಲಿ, ಕಾನೂನು ಪ್ರಕಾರ ಇನ್ನಿಬ್ರು ಯಾಕೆ ಬಿಡ್ತಾ ಇದ್ರ ನೀವು? ಇನ್ನಿಬ್ರು ಯಾಕೆ ಬಿಡ್ತಾ ಇದ್ರ? ಅದು ಕೊಡ್ತೀವಿ ಸರ್, ನಾವು ಬಿಟ್ಟಿಲ್ಲ. ನಾವು 3 ಜನ ಅಂತ ಹೇಳ್ತಾ ಇದ್ರೆ, ಒಬ್ರ ಹೆಸರು ಹೇಳ್ತಾ ಇದ್ರೆ, ಇನ್ನಿಬ್ರು ಹೇಳಿ ಯಾಕೆ ಭಯ? ಅಲ್ಲ ನಾ ಬಿಟ್ಟಿಲ್ಲ.
ನಾನು ಇನ್ನೊಬ್ಬರ ಹೆಸರನ್ನೇ ಬಿಟ್ಟಿಲ್ಲ. ನಾನು ಇವಾಗ ನೋಡಿ, ಇವಾಗ ಅದನ್ನು ಏನು ದಾಖಲೆ ಸಮಯ ನೋಡಿ, ಒಂದು ಸಲ ದೂರನ್ನ ಕೊಟ್ಟಾಗ ನೀವು ಕ್ಲಿಯರ್ ಆಗಿ ಹೇಳಬೇಕು ಇಂತಿಂಥವ್ರು ಅಂತೇಳಿ. ಗೊತ್ತಿಲ್ಲ ನಿಮ್ಮ ದೂರಿನ ಪ್ರತಿಯಲ್ಲಿ ಏನಿದೆ ಅಂತ ನಾನು ನೋಡಿಲ್ಲ, ನನಗೆ ಬೇಕಾಗಿಲ್ಲ. ಆದರೆ ನನಗೆ ನೀವು ಹೇಳ್ದಂತೆ ಆವಾಗಲಿಂದ ಸಬ್ ಇನ್ಸ್ಪೆಕ್ಟರ್ ಹೆಸರು ಹೇಳ್ಕೊಂಬಂದ್ರಿ, ಪರವಾಗಿಲ್ಲ. ಅವರು ಸಬ್ ಇನ್ಸ್ಪೆಕ್ಟರ್ ಮೇಲೆ ಈಗ ನೀವು ಆರೋಪವನ್ನು ಮಾಡಿದ್ರೆ ಇಂಥವ್ರು ಊತ ಹಾಕಿದ್ದಾರೆ ಅಂತ ನಾನು ಕಣ್ಣಾರ ಕಂಡಿದ್ದು ಅಂತ ಹೇಳಿದ್ರಿ. ಅವರ ಜೊತೆಯಲ್ಲಿ ಇನ್ನಿಬ್ರು ಇದ್ರು ಅಂತೇಳಿ ಇವಾಗ ಹೇಳ್ತಾ ಇದ್ದಾರೆ. ನೀವು ಆರಂಭದಲ್ಲಿ ಹೇಳ್ಬೋದಿತ್ತು. ಸರ್ ದೂರ ಕೊಟ್ಟಿದ್ದೀರ ಸರ್, ತನಿಖೆ ಮಾಡಬೇಕಲ್ಲ ಸರ್. ನಾನೆಲ್ಲವನ್ನು ನನ್ನ ಪ್ರಶ್ನೆ ಜಯಂತ್ ಅವ್ರೆ, ಅರ್ಥ ಮಾಡ್ಕೊಳ್ಳಿ, ನನ್ನ ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ. ಮೊದಲೇ ನೀವು ಒಬ್ಬರ ಜೊತೆಯಲ್ಲಿ ಇಬ್ರು ಇದ್ರು ಅಂತ ಹೇಳಿಲ್ಲ. ಈಗ ನಾವು 10 ನಿಮಿಷ ಆದ್ಮೇಲೆ ನೀವು ಹೇಳ್ತಾ ಇದ್ರೆ 3 ಜನ ಅಂತೇಳಿ. ಸರ್ 3 ಅಲ್ಲ ಸರ್, ನೋಡಿರೋರು 4-5 ಜನ ಇದ್ದಾರೆ ಸರ್. ನೋಡಿರೋರಲ್ಲ, ಊತ ಹಾಕಿದವ್ರು ಎಷ್ಟು ಜನ? ಊತ ಆಗಿರೋ 2 ಸರ್. ಈಗ 2 ಆಗ್ಲೇ 3 ಅಂದ್ರಿ. ಆ ಥರ ನೀವು ಮಿಸ್ಯೂಸ್ ಮಾಡಬೇಡಿ ಸರ್. ಕನ್ಫ್ಯೂಷನ್ ನೋಡಿ ಪ್ರತಿಯೊಂದು ಕೂಡ ಜಯಂತ್ ಅವ್ರು ಏನು ಗೊತ್ತಾ, ನಾವು ತೋರಿಸ್ಬೇಕಾದ್ರೆ ಸತ್ಯತೆ ಅದಾಗಬೇಕು. ಕನ್ಫ್ಯೂಷನ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಓಕೆ. ಎಷ್ಟು ಜನ ಹೂತ ಹಾಕ್ತಿದ್ರು? ಎಷ್ಟು ಜನ? ಎಲ್ಲವನ್ನು ನೋಡಿ ನಾನು SIT ಅವರು ಕೊಟ್ಟಿದ್ದೀನಿ. SIT ಅವರು ತನಿಖೆ ಮಾಡ್ತಾರೆ, ತನಿಖೆ ಮಾಡಲಿ, FIR ದಾಖಲು ಮಾಡಲಿ. ಏನೋ ಜಾಸ್ತಿ ಟೈಮ್ ಇರಲ್ಲ, ಬೇಕಾದ್ರೆ ಅವರ ಒಂದು ಪೊಲೀಸ್ ಗಾಡಿಯಲ್ಲಿ ನಾನು ಮತ್ತು ಅವರು ಮತ್ತೆ ಏನೋ ಆ ಮಣ್ಣು ತೆಗಿಲಿಕ್ಕೆ ಐಟಮ್ ಇದ್ದರೆ ನಾನೇ ಹೋಗಿ ಊತ ಅವ್ರಿಗೆ ಹೇಳಿದ್ರೆ ಎಲ್ಲವನ್ನು ನಾನೇ ನೋಡ್ತೀನಿ, ಟೆಸ್ಟ್ ಮಾಡಿಕೊಂಡು. ನಮಗೆ ಪೊಲೀಸ್ ಬಂದೋಬಸ್ತು ಇದು ಯಾವುದು ಬೇಕಂತ ಇಲ್ಲ, ಗೊತ್ತಿದೆಯಲ್ಲ. FIR ದಾಖಲು ಮಾಡಿ ಯಾರೋ ಒಬ್ಬರೋ ಬರಲಿ. ನಾನು ಯಾರ ಮೇಲೆ ಆರೋಪ ಮಾಡ್ತಾ ಇಲ್ಲ, ಅದು ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಯಾರು ಪೊಲೀಸರಿಗೆ ಯಾವುದು 100% ಪೊಲೀಸರ ಮೇಲೆ. ಎಷ್ಟು ಜನ ಹೂತ ಹಾಕಿದ್ದು? ನಾನು ಹೇಳ್ದಿನಲ್ಲ. ಎಷ್ಟು ಜನ ಹೂತ ಹಾಕಿ? ನಾನು ಹೇಳ್ದಿನಲ್ಲ. ಎಷ್ಟು ಜನ ಹೂತ ಹಾಕಿ? ಅದು ನಾನು ಹೇಳ್ದಿನಲ್ಲ. ಎಷ್ಟು ಜನ ಹೂತ ಹಾಕಿನಲ್ಲ? SIT ಎಷ್ಟು ಜನ ಹೂತ ಹಾಕಿ? SIT ಅವರೇ ಕೊಟ್ಟು. ಎಷ್ಟು ಜನ ಹೂತ ಹಾಕಿ? SIT ಅವರೇ ಕೊಟ್ಟಿದ್ದೀನಲ್ಲ. ಎಷ್ಟು ಜನ? SIT ಅವರೇ ಕೊಟ್ಟಿದ್ದೀನಿ. ಎಷ್ಟು ಜನ? SIT ಭಯನಾ? ಭಯ ಇಲ್ಲ. ಮತ್ತೆ ಹೇಳಕ್ಕೆ ಏನು ಭಯ ಇದ್ರೆ ನಾನು ಅವ್ರ ಹೆಸರು ಕೇಳ್ತಿಲ್ಲ, ಅವರ ಐಡೆಂಟಿಟಿ ಕೇಳ್ತಿಲ್ಲ. ಅಲ್ಲ ಒಂದು ವಿಷಯ ಹೇಳ್ತೀನಿ ಸರ್, ತಾವು ಕರೆದ ಕಡೆ ನಾನು ಬಂದೀನಿ. ಯಾಕೆ ಭಯ ಇದ್ರೆ ಬರ್ತೀನಾ? ನೀವು ಕರೆದ ಕಡೆ ನಾನು ಬರ ಕಡೆ ಇದ್ದೆ, ಆಯ್ತಾ? ಅಂದ್ರೆ ಈಗ ನನ್ನ ಪ್ರಶ್ನೆ, ಅಲ್ಲಿ 3 ಜನ ಇದ್ರ, 2 ಇದ್ರ, 4 ಜನ ಇದ್ರ, 10 ಜನ ಇದ್ರ? ಎಲ್ಲವನ್ನು SIT ಕೊಟ್ಟಿದ್ದೀವಿ. SIT ಅವರು ಅವರೇ ಏನಂತ ಕೊಟ್ಟಿದ್ರೆ SITಗೆ? ಇಲ್ಲ, ಅದನ್ನು SIT ಏನಂತ ಕೊಟ್ಟಿರೋದನ್ನು ಬಹಿರಂಗಪಡಿಸಲಿ ಆಗಲ್ಲ. ನೀವು ಒಬ್ಬರೇ ನೋಡಿದ್ರೆ ನಿಮ್ಮ ಜೊತೆ ಯಾರಾದ್ರೂ ಇದ್ರ? ನೀವು ಒಬ್ಬರೇ ನೋಡಿದ್ರೆ ಇದ್ದಾರೆ. ಅದನ್ನೇ ಹೇಳು, 4 ಜನ ಇದ್ದಾರೆ ಅಂತ ಹೇಳಿದಿನಲ್ಲ. ಅವ್ರು ಬರ್ತಾರೆ, ಜೀವಂತ ಸಾಕ್ಷಿ. ಇನ್ನೇನು ಬೇಕು? ಅದಕ್ಕೆ ಜಾಸ್ತಿ ಬೇಕಾ? ಇನ್ನೊಂದು ವಿಷಯ ನಿಮ್ಮ ಮೊಮ್ಮಗ ಹೇಳ್ತೀನಿ, ನಾನು ಯಾವುದೇ ವ್ಯಕ್ತಿ ವಿರೋಧ ಅಲ್ಲ. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ದಕ್ಷಿಣ ಕನ್ನಡ.